ಮೇಡಮ್ ಇದೇನ್ ಮಾಡ್ತಿದ್ದೀರಾ? ದಯವಿಟ್ಟು ನನ್ನನ್ನ ತಡಿಬೇಡಿ ಸಿದ್ದು ಅವರೇ. ಇನ್ನೂ ಇದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ಅಯ್ಯೋ ಮೇಡಮ್ ಇದೇನ್ ದೇವಸ್ಥಾನಕ್ಕೆ ಬಂದು ಹಿಂಗೆಲ್ಲ ಮಾಡ್ರೆ? ಮತ್ತಿನ್ನೇನ್ ಮಾಡ್ಲಿ ಸಿದ್ದು ಅವರೇ? ನನ್ ಬದುಕು ಹೇಗ್ ದಿಕ್ತಪ್ಪ ಹೋಗಿದೆ ಅಂತ ಆ ದೇವ್ರಿಗೆ ಗೊತ್ತಿಲ್ವಾ? ಅವ್ರ ಕಣ್ಣಿಲ್ವಾ? ನನಗ್ ಬೇರೆ ದಾರಿ ಇಲ್ಲ ಸಿದ್ದು ಅವರೇ. ದಯವಿಟ್ಟು ನನ್ನನ್ನ ತಡಿಬೇಡಿ, ನನ್ ಕೈ ಬಿಡಿ. ಮೇಡಮ್ ನನ್ನಿಂದ ಇದನ್ನೆಲ್ಲ ನೋಡಕ್ ಆಯ್ತಿಲ್ಲ. ಎಲ್ರು ದೇವಸ್ಥಾನಕ್ಕೆ ಬಂದು ನನ್ನ ತಾಳಿ ಬಗ್ಗೆ ಚಂದಾಗಿ ಮಾಡ್ಕಪ್ಪ ಅಂತ ಕೇಳ್ಕೊ ಹೋಯ್ತಾರೆ. ನಿಮ್ ಈ ತರ ಕಿತ್ತಾಕೋದು ನನ್ನಿಂದ ಸಹಿಸ್ಕೊಳಕ್ ಆಯ್ತಿಲ್ಲ ಮೇಡಮ್ ಮತ್ ಎಲ್ರಿಗೂ ಕೊಟ್ಟಿರೋ ಪುಣ್ಯ ನನಗೆ ಹಾಕೊಡ್ಲಿಲ್ಲ. ಎಲ್ರು ಮುಂದೆ ಶಾಸ್ತ್ರೋಕ್ತವಾಗಿ ಮದ್ವೆ ಆಗೋ ಭಾಗ್ಯ ನನಗೆ ಯಾಕೆ ಕೊಡ್ಲಿಲ್ಲ? ಆ ದೇವ್ರೇ ಮಾಡಿರೋ ತಪ್ಪಲ್ಲ ಅಂದ್ಮೇಲೆ ನಾನ್ ಮಾಡ್ತಿರೋದು ಹೇಗ್ ತಪ್ಪಾಗತ್ತೆ? ಮೇಡಮ್ ಹುಸಿ ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ? ನಾನ್ ಹೇಗ್ ಸಮಾಧಾನ ಮಾಡ್ಕೊಳ್ಳಿಸಿದ್ದು ಅವರೇ? ಮನೆಯಲ್ಲಿ ಎಲ್ರಿಗೂ ಈ ವಿಷಯ ಗೊತ್ತಾಗಿ ಅವ್ರ ಮನ್ಸು ಸ್ಮಶಾನ ತರ ಆಗಿದೆ. ಅವ್ರಿಗೆಲ್ಲ ನೋವು ಪಡ್ಕೊಂಡು ಈ ತಾಳಿನ ಕೊರಳಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನನಗಿದು ಬೇಡ. ಮೇಡಮ್ ಇದು ನಿಮ್ಗೆ ದೇವಸ್ಥಾನದಲ್ಲಿ ಸಿಕ್ಕಿರೋ ಪ್ರಸಾದ. ಅವತ್ತು ಉತ್ಸವದಲ್ಲಿ ಆ ಅರ್ಚಕನ ಹೇಳಿಲ್ವೇ, ಇದು ಶ್ರೀನಿವಾಸ ಕಲ್ಯಾಣ ಆಗಿರೋ ಪುಣ್ಯ ದಿನ, ಇವತ್ತು ಯಾರೇ ಮದುವೆ ಆಗಿದ್ರು ಅವ್ರ ಸಂಬಂಧ ಗಟ್ಟಿಯಾಗಿರ್ತದೆ ಅಂತ. ದಯವಿಟ್ಟು ಹಿಂಗೆಲ್ಲ ದುಡುಕ್ಬಿಡಿ. ಅದು ಯಾರಿಗೂ ಒಳ್ಳೇದಲ್ಲ ಮೇಡಮ್ ತಾಳ್ಮೆ ತಂದ್ಕೊಳ್ಳಿ. ಇಲ್ಲ, ಇದು ನನ್ನ ಕುತ್ತಿಗೆಗೆ ನೇಣು ಬಿಗ್ದಿರೋ ಹಾಗೆ ಅನಿಸ್ತಿದೆ. ಉಸಿರು ಕಟ್ತಾ ಇದೆ. ಇದರಿಂದ ಎಲ್ರೂ ಮನಸ್ಸು ಹಾಳಾಗಿದೆ. ನಾನು ಇದನ್ನ ಇಟ್ಕೋಬಾರ್ದು. ಮೇಡಮ್ ನೀವು ನನಗೆ ಅವ್ನು ಯಾರೋ ಹುಡುಕೊಡು ಅನ್ನೋ ಜವಾಬ್ದಾರಿ ಕೊಟ್ಟಿದ್ದೀರಿ. ನಿಮಗೆ ಈ ತಾಳಿನ ಕಿತ್ತಾಕ್ಬಿಟ್ರೆ ನಿಮ್ಗೆ ಅದ್ಮೇಲೆ ನಂಬಿಕೆಯಿಂದ ಹೇಳಿದ್ಕೆ ನಾನು ನ್ಯಾಯ ಒದಗಿಸ್ಲಿಲ್ಲ ಅನ್ನುವಂಗಾಯ್ತದೆ. ಇನ್ನು ಅವ್ನು ಯಾರು ಅಂತ ಹುಡ್ಕೋದ್ರಲ್ಲೇ ಇದ್ದೀರಾ ಅಲ್ವಾ ನೀವು? ನನ್ನ ತಾಳಿ ವಿಷಯ ಎಲ್ರಿಗೂ ಗೊತ್ತಾಗಿದೆ ಹೊರತು ಕಟ್ಟಿರೋದು ಯಾರು ಅಂತ ಮಾತ್ರ ಗೊತ್ತಾಗಿಲ್ಲ. ನನಗೆ ಗೊತ್ತು ಅವನು ಯಾರು ಅಂತ ನಿಮ್ಗೆ ಹುಡ್ಕಕ್ಕಾಗಲ್ಲ ಅಂತ. ಬೇಡ, ಬಿಟ್ಬಿಡಿ. ಆದ್ರೆ ಈ ತಾಳಿ ಮಾತ್ರ ನನಗೆ ಬೇಡ. ಈ ಕೆಲಸ ನಾನು ಯಾವತ್ತೂ ಮಾಡಬೇಕಾಗಿತ್ತು. ಇಷ್ಟು ದಿನ ಇದನ್ನ ಕೊರಳಲ್ಲಿ ಇಟ್ಕೊಂಡಿದ್ದಿದ್ದೆ ನನ್ನ ದೊಡ್ಡ ತಪ್ಪು. ಈ ತಪ್ಪನ್ನ ನಾನು ಮುಂದುವರಿಸಬಾರ್ದು. ಇಲ್ಲಿಗೆ ಸಾಕು. ಈ ತಾಳಿ ಬೇಡ. ಮೇಡಮ್ ಬೇಡ ಮೇಡಮ್ ಹೇಳಿ ಬೇಬಿ. ಭಾವನಾ ಸಿಕ್ಕಿದ್ಲಾ? ಇಲ್ಲ ಬೇಬಿ, ನಾನು ಹುಡುಕ್ತಾ ಇದ್ದೀನಿ, ಅಪ್ಪ ಅಣ್ಣನೂ ಹುಡುಕ್ತಾ ಇದಾರೆ. ಎಲ್ಲೂ ಸಿಗ್ತಾ ಇಲ್ಲ. ಎಲ್ಲೋದ್ಲು ಅಂತ ಗೊತ್ತಾಗ್ತಾ ಇಲ್ಲ. ಈ ಭಾವನಾ ಯಾಕೆ ಹಿಂಗೆ ಮಾಡಿದ್ಲು? ಅವಳು ಮನೆ ಬಿಟ್ಟು ಹೋಗೋಂತ ನಾವೇನಂದ್ವಿ ಅಂತ ಗೊತ್ತಿಲ್ಲದೆ ಯಾರೋ ತಾಳಿ ಕಟ್ಟಿದ್ದೊಂದು ಟೆನ್ಷನ್ ಅಲ್ಲದೆ ಇವಾಗ ಈ ಒಂದು ಟೆನ್ಷನ್ನ. ಈ ಭಾವನೆಯಿಂದ ಟೆನ್ಷನ್ ಬಿಟ್ಟರೆ ಬೇರೆ ಏನೂ ಇಲ್ಲ ಅಲ್ವಾ? ಬೇಬಿ ಪ್ಲೀಸ್ ನೋಡು, ನಾವು ಹಾಗೆ ಮಾತಾಡಿದ್ರಿಂದ ಅಕ್ಕನ ಮನಸ್ಸಿಗೆ ಎಷ್ಟು ಬೇಜಾರಾಗಿದೆಯೋ ಏನೋ, ಅದಕ್ಕೆ ಹಿಂಗೆ ಮಾಡಿದಾಳೆ ಅನ್ಸುತ್ತೆ. ಹಾಗಂತ ಈಗ ಹೇಳ್ದೆ ಕೇಳ್ದೆ ಹೊಟ್ಟೋಗೋದಾ? ನಾವೇನು ಆ ಹುಡುಗನ ಹುಡುಕಿ ಮದುವೆ ಮಾಡಲ್ಲ ಅಂದ್ವಾ? ಈಗ ಅವಳನ್ನೇ ಹುಡ್ಕೋ ಹಾಗೆ ಮಾಡಿದಾಳಲ್ಲ ಬೇಬಿ. ನೋಡು, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಾವು ಅವಳನ್ನ ಹುಡ್ಕೋ ಪ್ರಯತ್ನ ಮಾಡ್ತೀವಿ. ಹಾಗೊಂದು ವೇಳೆ ಸಿಗಲಿಲ್ಲ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. ಹಾಂ, ಹಾಗೆ ಮಾಡಿ ಮನೆ ಮಾನ ಮರ್ಯಾದೆನ ಬೀದಿಗೆ ತಂದ್ಬಿಡು. ಈ ಹಿಂದೆ ಒಂದ್ಸಲಿ ಸ್ಟೇಷನ್ ಮೆಟ್ಲು ಹತ್ತಿರೋದು ನಿನಗೆ ಜ್ಞಾಪಕ ಇಲ್ವಾ? ಆಗೇನೋ ಜಯಂತ್ ಬಂದು ಬಿಡಿಸಿದ್ರು. ಈಗ ತಿರ್ಗಾ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತಾ ಬೇಬಿ? ಬೇಬಿ, ಈ ವಿಷಯ ಇನ್ನೂ ಅತ್ತೆ ಗೊತ್ತಿಲ್ಲ. ಅವ್ರು ನಮ್ಮ ಮನೆ ಫಂಕ್ಷನಲ್ಲಿ ಬ್ಯುಸಿ ಆಗಿದ್ದಾರೆ. ಅವ್ರು ಇನ್ನೇನು ಬರೋ ಸಮಯ. ಅವ್ರು ಬರೋಷ್ರಲ್ಲಿ ನಾವು ಭಾವನ ಹುಡುಕ್ಲೇಬೇಕು.
ಇಲ್ಲ ಅಂದರೆ ಮನೇಲಿ ದೊಡ್ಡ ರಾಮಾಯಣನೇ ಆಗ್ಬಿಡತ್ತೆ. ಹಾಗೆ ಯಾರನ್ನ ಸಮಾಧಾನ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಸರಿ, ನಾವು ಹುಡ್ಕೋ ಪ್ರಯತ್ನ ಮಾಡ್ತೀವಿ. ಓಕೆ, ಬಾಯ್. ನನ್ನ ತಮ್ಮನ ಮದುವೆ ಅಂತ ಎಷ್ಟು ಖುಷಿಯಾಗಿ ಓಡಾಡ್ತಿದ್ದೆ. ಈಗ ಖುಷಿನೇ ಹಾಳು ಮಾಡೋಂಗಿದ್ದಾಳೆ ಈ ಭಾವನ. ಅಯ್ಯೋ ದೇವರೇ, ಆದಷ್ಟು ಬೇಗ ಆ ಭಾವನ ಸಿಗೋ ಹಂಗೆ ಮಾಡಪ್ಪ. ಇಲ್ಲಾಂದರೆ ಈ ಮನೇಲಿ ಅದೇನೇ ನೋಡಬೇಕೋ ಏನೋ. ಮೇಡಮರೇ, ದಯವಿಟ್ಟು ನನ್ನ ಮಾತು ಕೇಳಿ ಬಿಡಿ. ಮೇಡಮರೇ, ಈ ಸಿದ್ದೇಗೌಡ ಯಾರಿಗಾರ ಮಾತು ಕೊಟ್ರೆ ಅದನ್ನು ಉಳಿಸ್ಕೊತಾನೆ. ಹುಸಿ ತಡ ಆಯ್ತು ಅಂದ್ರೆ ಅದನ್ನ ಮಾಡೋದೇ ಇಲ್ಲ ಅಂತಲ್ಲ. ಮನೆ ಕಟ್ಟಿ ಒಳಗೆ ನಮ್ ನೆಮ್ಮದಿ ಆಗಿರ್ಬೇಕು ಅಂದ್ರೆ ಮೊದಲು ತಳಪಾಯ ಹಾಕ್ಬೇಕಾಯ್ತದೆ, ಹುಸಿ ಕಾಯ್ಬೇಕಾಯ್ತದೆ. ಕಾಯ್ಬೇಕಾ? ಇನ್ನ ಎಷ್ಟು ದಿನ ಅಂತ ಕಾಯ್ಲಿಸಿದ್ದು ಅವ್ರೆ? ಇಷ್ಟು ದಿನ ಹೇಗೋ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಮುಚ್ಚಿಟ್ಕೊಂಡಿದ್ದೆ. ಆದ್ರೆ ನನ್ನ ಕರ್ಮ, ಅಮ್ಮಂಗೆ ಗೊತ್ತಾಯ್ತು, ಅತ್ತಿಗೆ ಗೊತ್ತಾಯ್ತು, ವೆಂಕಿ ಅಣ್ಣನ್ಗೂ ಗೊತ್ತಾಯ್ತು, ಈಗ ಮನೆಯವ್ರಿಗೆ ಎಲ್ರಿಗೂ ಗೊತ್ತಾಗೋಯ್ತು. ಸಮಾಜದ ಮುಂದೆ ಬಿಡಿ, ನಮ್ಮ ಮನೆಯಲ್ಲೇ ನಮ್ಮ ಮನೆಯವ್ರ ಮುಂದೆ ತಲೆ ತಗ್ಸಿ ಓಡಾಡೋ ಪರಿಸ್ಥಿತಿ ಬಂದಿದೆ ನನಗೆ. ಇಷ್ಟೆಲ್ಲ ಆದ್ಮೇಲೂ ನಾನು ಯಾವ್ದಕ್ಕೋಸ್ಕರ ಕಾಯಿಸಿದ್ದು ಅವ್ರೆ? ಹೇಳಿ, ನಾನು ಯಾವ್ದಕ್ಕೋಸ್ಕರ ಕಾಯಿ? ಮೇಡಮ್ ಅವರೇ, ಇಲ್ಲ, ಇದು ಇಲ್ಲಿಗೆ ಮುಗ್ದು ಹೋಗ್ಲಿ. ನನ್ನಿಂದ ನಮ್ಮ ಅಪ್ಪ ಅಮ್ಮನಿಗೆ ಯಾವ ವಿಷಯದಲ್ಲೂ ಖುಷಿ ಸಿಕ್ಕಿಲ್ಲ. ನೋವೇ ಕೊಡ್ತಾ ಬರ್ತಿದ್ದೀನಿ. ಇಂಥ ನತದೃಷ್ಟ ಮಗಳನ್ನ ಹೆತ್ತಿರೋದಕ್ಕೆ ಪಾಪ ದಿನ ಕಣ್ಣೀರ್ ಹಾಕೋ ಪರಿಸ್ಥಿತಿ ಬಂದಿದೆ ಅವ್ರಿಗೆ. ನನ್ನಿಂದ ಅವ್ರು ನೊಂದ್ಕೋತಾ ಇರೋದು ನೋಡಕ್ ಆಗ್ತಿಲ್ಲ ಸಿದ್ದು ಅವ್ರೆ. ಮೇಡಮ್ ಅವರೇ, ನನಗೆ ಒಂದು 4-5 ದಿನ ಅವಕಾಶ ಕೊಡಿ. ನಿಮ್ಗೆ ಹೇಳ್ದಂಗೆ ಅವ್ನು ಯಾರು ಅಂತ ಕರ್ಕೊಂಡ್ಬಂದು ನಿಮ್ ಮುಂದೆ ನಿಲ್ಲಿಸ್ತೀನಿ. ಇದೊಂದ್ಸಲ ನನ್ನ ನಂಬಿ ನಾನು ಹೇಳ್ತಾರೆ ಈ ಮಾತೇನಾದ್ರು ಸುಳ್ಳಾದ್ರೆ ನಿಮ್ ಏನ್ ಹೇಳಿದ್ರು ನಾನು ಮಾಡ್ತೀನಿ. ಆಗ ಈ ತಾಳಿ ಬೇಕಾ ಬೇಡ ಅಂತ ನೀವೇ ನಿರ್ಧಾರ ಮಾಡ್ಕೊಳ್ಳಿರಿ. ಆಗ ನಾನು ನಿಮ್ಮನ್ನ ತಡೆಯೋದಿಲ್ಲ. ಇದೊಂದ್ಸಲ ಸುಮ್ಮನಿದ್ ಬಿಡಿ. ಮಾವ, ಭಾವನ ಸಿಕ್ಕದ್ಲ ಮಾವ? ಇಲ್ಲಮ್ಮ. ಅಯ್ಯೋ, ಎಲ್ಲ ಕಡೆ ನೋಡಿದ್ರ ಮಾವ? ಎಲ್ಲ ಕಡೆ ನೋಡಿದೆ ಅಮ್ಮ. ಅವಳು ಹೋಗ್ತಿದ್ದ ಜಾಗ, ಅಂಗಡಿ ಎಲ್ಲ ಕಡೆ ನೋಡಿದೆ. ಯಾರೂ ಅವಳನ್ನು ನೋಡಿಲ್ಲ. ಮಾವ, ಎಲ್ಲ ಕಡೆ ಹುಡುಕಿದ್ರು ಭಾವನ ಸಿಕ್ಕಿಲ್ಲ ಅಂತಂದ್ರೆ ಭಾವನ ಎಲ್ಲಿ ಹೋಗಿರ್ಬೋದು? ಮುಂದೇನು ಮಾಡೋದು? ನನಗೂ ಏನೂ ತೋಚ್ತಾ ಇಲ್ಲಮ್ಮ. ನೋಡೋಣ, ಹರಿ ವೆಂಕಿ ಹೋಗಿದಾರಲ್ಲ, ಅವ್ರಿಗೇನಾದರೂ ಗೊತ್ತಾಗ್ಬೋದು. ಅವರಿಗೂ ಸಿಕ್ಕಿರ್ಲಿಕ್ಕಿಲ್ಲ ಮಾವ. ಸಿಕ್ಕಿದ್ದಿದ್ರೆ ಫೋನ್ ಮಾಡಿ ಹೇಳಿರೋರು. ಅವ್ರ ಕಡೆಯಿಂದ ಯಾವ ಫೋನು ಬಂದಿಲ್ಲ ಅಂದಮೇಲೆ
ಅವ್ರಿಗೂ ಸಿಗಲಿಲ್ಲ ಅಂತಲೇ ಅನಿಸುತ್ತೆ. ಸೀದಾ ಲಕ್ಷ್ಮಿಗೆ ಈ ವಿಷಯ ಗೊತ್ತಾದ್ರೆ ಅವಳು ತಡ್ಕೊತಾಳೇನೋ. ಅದೇ ನನಗೂ ಏನು ತೋಚ್ತಾ ಇಲ್ಲಮ್ಮ. ಅವಳಿಗೆ ಹೇಳ್ಬೇಕಾ ಬೇಡವಾ ಒಂದು ಗೊತ್ತಾಗ್ತಿಲ್ಲ. ವಿಷಯ ಏನಾದರೂ ಗೊತ್ತಾದ್ರೆ ಲಕ್ಷ್ಮಿ ಖಂಡಿತ ತಡ್ಕೊಳ್ಳಲ್ಲ. ನಾವು ಹೇಳಲಿಲ್ಲ ಅಂದ್ರೂ ತಪ್ಪಾಗತ್ತೆ. ಮಾವ, ನನಗ್ಯಾಕೋ ಈ ವಿಷಯನ ಅತ್ತೆಗೆ ಹೇಳೋದು ಬೇಡ ಅನ್ನಿಸ್ತಾ ಇದೆ. ಅತ್ತೆ ಸಿದ್ದು ಮದುವೆ ತಯಾರಿ ಖುಷಿನಲ್ಲಿದ್ದಾರೆ. ಏನಾದರೂ ಈ ಥರ ಆಗಿದೆ ಅಂತ ವಿಷಯ ಗೊತ್ತಾದರೆ ಗಾಬರಿಯಿಂದ ನಮ್ಮ ಮನೆಯವ್ರಿಗೂ ಹೇಳ್ಬಿಡ್ತಾರೆ. ಆಗ ಸುಮ್ಮನೆ ಸಿದ್ದು ಮದುವೆಗೆ ತೊಂದರೆ ಆಗತ್ತೆ. ಪ್ಲೀಸ್ ಮಾವ, ಈ ವಿಷಯನ ಹೇಳೋದು ಬೇಡ ಅತ್ತೆಗೆ. ನಮ್ಮನೆಗೆ ಯಾಕಮ್ಮ ಹೀಗಾಗ್ತಾ ಇದೆ? ಆ ದೇವ್ರಿಗೆ ನಾವೆಲ್ಲ ಸಂತೋಷವಾಗಿರೋದು ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಅವನು ಇಂಥ ಪರೀಕ್ಷೆ ಒಡ್ತಾ ಇದ್ದಾನೆ. ಮಾವ, ಪರಿಸ್ಥಿತಿನ ತೂಗಿಸ್ಕೊಂಡು ಹೋಗೋ ನೀವೇ ಈ ರೀತಿ ಮಾತಾಡ್ಬಿಟ್ರೆ ಹೇಗೆ? ಏನೇ ಬಂದರೂ ಧೈರ್ಯವಾಗಿ ಎದುರಿಸ್ಬೇಕು ಅಂತ ನೀವೇ ನಮಗೆಲ್ಲ ಹೇಳ್ತಿದ್ರಿ. ಈಗ ನೋಡಿದ್ರೆ ನೀವೇ ಹೀಗೆ ಮಾತಾಡ್ತಾ ಇದ್ದೀರ. ಇಷ್ಟೊಂದು ಬೇಜಾರು ಮಾಡ್ಕೋಬೇಡಿ ಮಾವ. ಭಾವನಂಗೆ ಏನೂ ಆಗಲ್ಲ. ಅವಳು ಖಂಡಿತ ವಾಪಸ್ ಬಂದೇ ಬರ್ತಾಳೆ. ಸಂತು, ಭಾವನನ ಬಗ್ಗೆ ಏನಾದರೂ ಗೊತ್ತಾಯ್ತಪ್ಪ? ಏನು ಗೊತ್ತಾಗ್ಲಿಲ್ಲ. ಗೊತ್ತಾಗಿದ್ದಿದ್ರೆ ಹೀಗೆ ಹ್ಯಾಪ್ ಮರ ಹಾಕೊಂಡು ಕೂರ್ತಿದ್ವಾ? ಇಲ್ಲ ಬೇಬಿ, ನಾನು ಗೊತ್ತಿರೋರಿಗೆಲ್ಲ ಫೋನ್ ಮಾಡಿ ವಿಚಾರಿಸಿದೆ. ಯಾರಿಗೂ ವಿಚಾರನೇ ಗೊತ್ತಿಲ್ಲ. ಎಲ್ಲಿ ಹೋಗಿದ್ದಾಳೆ, ಏನಾಗಿದೆ ಒಂದು ಗೊತ್ತಾಗ್ತಿಲ್ಲ. ಅವಳು ಬರಲಿ, ಅವಳಿಗಿದೆ ಮಾರಿ ಹಬ್ಬ. ರೋ ರೀ, ನೀವು ಒಂದ್ಸಲ ಹುಚ್ಚುಚ್ಚಾಗಿ ಮಾತಾಡೋದ್ರಿಂದನೇ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ. ಈಗ ತಿರ್ಗಾ ವಾಪಸ್ ಬಂದ್ಮೇಲೆ ಏನಾದರೂ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ನೋಡಿ. ವೆಂಕಿ, ಭಾವನ ಅಕ್ಕ ಸಿಕ್ಕಿದ್ರಾ? ದೇವಸ್ಥಾನಕ್ಕೂ ಹೋಗಿಲ್ವಾ? ಹಾಗಾದ್ರೆ ಇವಳಿಗೆ ನೆಲ್ಲು ಹೋಗಿದ್ದಾಳೆ? ಏನಾದರೂ ಭಾವನಿಗೆ ಹೆಚ್ಚು ಕಮ್ಮಿ ಆಗಿರಲ್ಲ. ಹೆಚ್ಚು ಕಡಿಮೆ ಮಾಡ್ಕೊಳಕ್ ಹೋಗಿರ್ತಾಳ ಅಷ್ಟೇ. ಸಂತು, ಭಾವನನ್ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಪ್ಪ, ಮಾತಾಡ್ಬೇಡ. ಹಂಗೇನಾದ್ರೂ ಆದ್ರೆ ನಾನ್ ಜೀವಂತ ಉಳಿಯಲ್ಲ. ಮಾವ, ಅಪ್ಪ, ಮಾವ, ಯಾಕೆ ಮಾವ ನೀವು ಏನೇನೋ ಮಾತಾಡ್ತೀರಾ? ಭಾವನಂಗೆ ಆ ರೀತಿಯೆಲ್ಲ ಏನೂ ಆಗಿರಲ್ಲ. ದೇವ್ರು ನಮ್ಮನ್ನ ಪರೀಕ್ಷೆ ಮಾಡ್ತಿರ್ಬೋದು, ಆದರೆ ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ. ಭಾವನ ಖಂಡಿತ ವಾಪಸ್ ಬಂದೇ ಬರ್ತಾಳೆ. ಧೈರ್ಯವಾಗಿರಿ ಮಾವ.
ತಾಳಿನ ಕಿತ್ತು ಎಸೆಯೋಣ ಅಂದರೆ ಅದಕ್ಕೂ ಬಿಡ್ತಿಲ್ಲ. ಇಷ್ಟು ದಿವಸ ಆಗದೆ ಇರೋದು ಇನ್ನೂ 4 ದಿನದಲ್ಲಿ ಏನಾಗುತ್ತೆ? ನನಗೆ ಯಾಕೋ ಅವ್ರ ಮಾತಿನ ಮೇಲೆ ನಂಬಿಕೆನೇ ಬರ್ತಿಲ್ಲ. ಇಷ್ಟೊತ್ತಿಗಾಗಲೇ ಮನೆಯವರು ಎಲ್ಲ ಕಡೆ ಹುಡುಕಾಡಿರ್ತಾರೆ. ನಾನು ಹೇಳ್ದೆ ಕೇಳದೆ ಈ ರೀತಿ ಮಾಡಿರೋದ್ರಿಂದ ಎಲ್ಲರೂ ಬೇಜಾರಾಗಿರ್ತಾರೆ. ಈಗ ಹೇಗೆ ಹೋಗಿ ಮನೆಯವ್ರಿಗೆಲ್ಲ ನನ್ನ ಮುಖ ತೋರಿಸ್ಲಿ? ನಾನು ಏನು ಮಾಡಲಿ? ಭಾವನವ್ರೆ, ಹೇಳಿ ಏನಾಯ್ತು? ಒಂದು ನಿಮಿಷ. ಭಾವನಾ ಅವರೇ, ನೀರು ತಗೊಳ್ಳಿ. ನೋಡಿ, ನೀವೆಲ್ಲ ಯೋಚನೆ ಮಾಡ್ಕೊಂಡು ಬರ್ತಿದ್ರಿ ಅಂತ ಅನ್ಸುತ್ತೆ. ನಾನು ಸರಿಯಾದ ಟೈಮಿಗೆ ಬ್ರೇಕ್ ಹಾಕಲಿಲ್ಲ ಅಂತಿದ್ರೆ ಏನಾಗ್ತಿತ್ತೋ ಯೋಚನೆ ಮಾಡಿದ್ರೆ ನನಗೆ ಭಯ ಆಗ್ತಾ ಇದೆ. ಏನಾಯ್ತು? ಆ ದೇವರು ಇಲ್ಲೂ ನನ್ನ ಮೇಲೆ ಕರುಣೆ ತೋರಿಸ್ಲಿಲ್ಲ. ನೀವು ಹಾಗೆ ಕಾರ್ ನನ್ನ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಏನು ಹೇಳ್ತಾ ಇದ್ದೀರಿ ಭಾವನಾ ಅವರೇ? ಅಂಥದ್ದು ಏನಾಗಿದೆ ಈಗ? ಏನಿಲ್ಲ ಬಿಡಿ. ನೋಡಿ, ನೀವೇನಿಲ್ಲ ಅಂತ ಹೇಳ್ಬೋದು, ಆದರೆ ನಿಮ್ಮನ್ನು ನೋಡಿದ್ರೆ ತುಂಬ ಸಮಸ್ಯೆ ಇದೆ ಅಂತ ಅನ್ನಿಸ್ತಾ ಇದೆ. ಏನಾಯ್ತು ಹೇಳಿ? ಮನೇಲಿ ಏನಾದರೂ ಸಮಸ್ಯೆ ಆಯ್ತಾ? ಹಾಗೇನಿಲ್ಲ. ನೋಡಿ, ಇದ್ರ ಬಗ್ಗೆ ವಿಸ್ತಾರವಾಗಿ ಆಮೇಲೆ ಮಾತಾಡೋಣ. ಸದ್ಯಕ್ಕೆ ನಿಮ್ಮನ್ನು ನೋಡಿದ್ರೆ ತುಂಬ ಸುಸ್ತಾಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಬನ್ನಿ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಮನಸ್ಸಿನ ನೋವು ಮುಂದೆ ಇದು ಯಾವ ನೋವು ಅಲ್ಲ. ನೀವು ಯಾಕೋ ತುಂಬ ಒಗಟೊಗಟಾಗಿ ಮಾತಾಡ್ತಿದ್ದೀರಾ ಭಾವನಾ ಅವರೇ. ನೋಡಿ, ಏನು ಕಷ್ಟ ಆಗಿದೆ ಅಂತ ನನ್ನ ಹತ್ರ ಆದರೂ ಹೇಳ್ಕೊಳ್ಳಿ. ನಾನು ನಿಮ್ಮ ಮನೆಯವನೇ ತಾನೆ, ನಿಮ್ಮ ಕಷ್ಟ ನನ್ನ ಕಷ್ಟನೇ. ಹೇಳಿ. ಇಲ್ಲ ಜಯಂತ್ ಅವರೇ, ನಾನು ನಿಮಗೇನು ಹೇಳೋ ಪರಿಸ್ಥಿತಿನಲ್ಲಿ ಇಲ್ಲ. ನಾನಿನ್ನು ಹೊರಡ್ತೀನಿ. ಅರೆ, ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಹೀಗೆ ಬಿಟ್ಟು ಹೆಂಗೆ ಹೋಗೋಕ್ಕಾಗತ್ತೆ? ನೋಡಿ, ನೀವು ಜಾನ್ಹವ್ರ ಅಕ್ಕ. ಹೀಗಾಗಿದೆ ಅಂತ ಅವ್ರಿಗೆ ಏನಾದರೂ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಹಾಗೆ ಅವ್ರು ಬೇಜಾರು ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ದಯವಿಟ್ಟು ಬನ್ನಿ. ನೋಡಿ, ನೀವು ಎಷ್ಟು ಯೋಚನೆ ಮಾಡಿದ್ರು ನೀವು ಬರೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ. ಬನ್ನಿ. ಭಾವನಾ ಅವರೇ, ನಿಮ್ಮ ಪರಿಸ್ಥಿತಿ ಏನು ಅಂತ ನನಗೆ ಅರ್ಥ ಆಗ್ತಿದೆ. ನೀವು ಇಷ್ಟು ದಿನ ಎಲ್ಲರಿಂದ ಮುಚ್ಚಿಟ್ಟಿದ ವಿಷಯ ಈಗ ಎಲ್ಲರಿಗೂ ಗೊತ್ತಾಗಿ ಹೋಗಿದೆ ಅಂತ ಚಿಂತೆನಾ? ನೋಡಿ, ಸತ್ಯ ಅನ್ನೋದು ನಾವು ಎಷ್ಟು ಮುಚ್ಚಿಟ್ರು ಒಂದಿಲ್ಲ ಒಂದಿನ ಹೊರಗೆ ಬಂದೇ ಬರುತ್ತೆ. ಆದರೆ ಅದಕ್ಕೆ ನೀವು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಈ ಕಾರನ್ನ ಇನ್ಯಾರೋ ಓಡಿಸ್ಕೊಂಡು ಬಂದಿದ್ದರೆ ಏನಾಗ್ಬೋದಾಗಿತ್ತು ಪರಿಸ್ಥಿತಿ ಅಂತ ಯೋಚನೆ ಮಾಡಿದ್ದೀರಾ? ಹಾಗಂತ ನಾನು ಬದುಕಿದ್ದು ಏನು ಪ್ರಯೋಜನ ಹೇಳಿ? ಕಳಂಕ ಹೊತ್ಕೊಂಡು ಬದುಕಕ್ಕಾಗತ್ತಾ? ನನಗೇನೇ ಆದರೂ ಪರವಾಗಿಲ್ಲ, ಆದರೆ ನನ್ನಿಂದ ಮನೆಯವರೆಲ್ಲ ನೋವು ಅನುಭವಿಸ್ತಾ ಇರೋದು ಸರಿ ಕಾಣಿಸ್ತಿಲ್ಲ. ಹಾಗಂತ ನಿಮಗೆ ನೀವೇ ನೋವು ಮಾಡಿಕೊಂಡು ಕೊನೆವರೆಗೂ ಅವ್ರಿಗೆಲ್ಲ ನೋವು ಉಳಿಸಿ ಹೋಗ್ತೀರಾ? ಅದೆಷ್ಟರ ಮಟ್ಟಿಗೆ ಸರಿ ಭಾವನಾ ಅವರೇ? ನೋಡಿ, ಈಗೆಲ್ಲರಿಗೂ
ಈ ವಿಷಯ ಗೊತ್ತಾಗಿರೋದು ಒಳ್ಳೇದೇ ಆಯಿತು ಅಂತ ಇಟ್ಕೊಳ್ಳಿ. ನಾವೆಲ್ಲರೂ ಸೇರ್ಕೊಂಡು ಹುಡುಕಿದ್ರೆ ಖಂಡಿತ ನಿಮಗೆ ತಾಳಿ ಕಟ್ಟಿರೋನು ಯಾರು, ಅವ್ನು ಎಲ್ಲಿದ್ದಾನೆ ಅಂತ ನಾವು ಪತ್ತೆ ಹಚ್ಬೋದು. ಜೀವನ ಸುಂದರವಾಗಿದೆ, ಕೆಲವು ಕಲೆಗಳಿರ್ಬೋದು, ಆದರೆ ಕಲೆಗಳನ್ನು ಮಾಸುವಂಥ ಶಕ್ತಿ ನಮ್ಮಲ್ಲೇ ಇರೋದು. ಇಂಥ ಪರಿಸ್ಥಿತಿನಲ್ಲಿ ನೀವು ಧೈರ್ಯ ಕೆಡಿಸ್ಕೋಬೇಡಿ. ನೀವು ಬೇಜಾರು ಮಾಡಿಕೊಂಡ್ರೆ ಮನೆಯವ್ರಿಗೆಲ್ಲ ಗಾಬರಿ ಆಗುತ್ತೆ. ಬೇರೆ ಏನೋ ತಪ್ಪು ಆಲೋಚನೆಗಳನ್ನು ಮಾಡೋಕ್ಕೆ ಹೋಗಬೇಡಿ ಭಾವನಾ ಅವರೇ. ಜಾನ್ವಿಯವರು ಈ ವಿಷಯ ನನಗೆ ಹೇಳಿದಾಗಲಿಂದ ನಾನು ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಜಾನ್ವಿಯವ್ರಿಗೆ ನಿಮ್ಮ ಕಂಡ್ರೆ ಪ್ರಾಣ. ದಿನಕ್ಕೆ 10 ದಿನಾದರೂ ನಿಮ್ಮ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಈಗ ನಿಮ್ಗೆ ಹೀಗಾಗಿದೆ ಅಂತ ಏನಾದರೂ ಗೊತ್ತಾದರೆ ಹಾಗವ್ರ ಮನಸ್ಸಿಗೆ ಬೇಜಾರು ಮಾಡೋದು ಸರಿಯಲ್ಲ ಅಲ್ವಾ? ದಯವಿಟ್ಟು ನಾನು ನಿಮಗೆ ಸಿಕ್ಕಿದ್ದೆ ಈ ರೀತಿ ಆಯ್ತು ಅಂತ ಅವಳಿಗೆ ಮಾತ್ರ ಹೇಳಬೇಡಿ. ಮನೆಯವ್ರು ನೋವು ಅನುಭವಿಸ್ತಾ ಇರೋದು ಸಾಕು, ಅವಳಿಗೇನು ಹೇಳಬೇಡಿ. ನೀವು ಹೇಳು ಅಂದರೂ ನಾನು ಹೇಳೋದಿಲ್ಲ. ಯಾಕೆಂದರೆ ನನ್ನ ಚಿನ್ನು ಮರಿ ನೋವು ಅನುಭವಿಸೋದನ್ನ ನನ್ನಿಂದ ನೋಡೋಕ್ಕಾಗೋದಿಲ್ಲ.